ಪರಂ ಶಾಂತಿ. ಬಾಪೂಜಿ ಅವರು ನೀರುಮಾ ಅವರು ಹೇಗಿದ್ದರು, ಅವರ ಸೇವೆ, ಅವರು ನಡೆದು ಬಂದ ದಾರಿ, ಇವುಗಳ ಬಗ್ಗೆ ಹೀಗೆ ಹೇಳುತ್ತಿದ್ದಾರೆ. ನೀರುಮಾ ಒಬ್ಬ ಹೈ ಕ್ವಾಲಿಟಿಯ ಆತ್ಮರಾಗಿದ್ದರು. ಅವರನ್ನು ಈ ಭೂಮಿ ಮೇಲಿರುವವರು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಅವರಿಗೆ ಇಲ್ಲಿ ಯಾವುದೇ ಕರ್ಮ ಬಂಧನವೂ ಇರಲಿಲ್ಲ. ಅವರು ಬರೀ ಈ ಒಂದು ಜನ್ಮಕ್ಕಾಗಿ ಮಾತ್ರ ಇಲ್ಲಿಗೆ ಬಂದಿದ್ದರು. ಈ ಧರೆಯ ಮೇಲೆ ಇದ್ದಾಗ ಅವರು ಅವರ ಜೀವನವನ್ನು ಬಹಳ ಸೊಗಸಾಗಿ ಬದುಕಿದ್ದರು. ಯಾರ ಜೊತೆಯೂ ಯಾವ ಕರ್ಮ ಬಂಧನವನ್ನು ಕಟ್ಟಿಕೊಳ್ಳಲಿಲ್ಲ. ಅವರು ಎಲ್ಲ ಒಳ್ಳೆಯ ಕರ್ಮಗಳನ್ನೇ ಮಾಡಿದ್ದರು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರಿಗೆ ಜ್ಞಾನವಿತ್ತು, ಬೇಹದ್ನ ಜ್ಞಾನ. ಬೇಹದ್ನ ಜ್ಞಾನವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ಆ ಜ್ಞಾನದ ಅನುಭವವನ್ನು ಅವರು ಮಾಡಿಕೊಳ್ಳುತ್ತಿದ್ದರು. ಈಗ ಅವರು ಬೇಹದ್ನ ಕಲಾದಲ್ಲಿ ಇದ್ದಾರೆ. ಅಲ್ಲಿ ಅಬ್ಸರ್ವೇಷನ್ಗಳನ್ನು ಮಾಡುತ್ತಿದ್ದಾರೆ. ಈಗ ಅವರು 1,00,000 ಕಲಾದಲ್ಲಿ ಇದ್ದಾರೆ. ಅಲ್ಲಿ ಅವರು ಅವರ ಅನೇಕ ರೂಪಗಳನ್ನು ತೆಗೆದು ಕೆಲಸ ಮಾಡುತ್ತಿದ್ದಾರೆ. ಅವರ ಒಂದು 10 ಕಲಾದ ರೂಪವಿದೆ. ಅದು ಈ ಭೂಮಿಯ ಮೇಲೆ, ಈ ಪೃಥ್ವಿಯ ಮೇಲೆ ಎಷ್ಟು ಕಲಾದ ಪ್ರಕಾಶವನ್ನು ಇಳಿಸಬೇಕು ಎಂಬುದರ ಬಗ್ಗೆ ಅಬ್ಸರ್ವೇಷನನ್ನು ಮಾಡುತ್ತಿದೆ. ಅವರ ಮತ್ತೊಂದು ರೂಪ 100 ಕಲಾದಾಗಿದೆ. ಆ ರೂಪ ಮಲ್ಟಿವರ್ಸ್ನಲ್ಲಿ ಕೆಲಸ ಮಾಡುತ್ತಿದೆ. ನೀರುಮಾ ಅವರ ಇನ್ನೊಂದು ರೂಪ ಬಾಪೂಜಿ ಮತ್ತು ಬೇಹದ್ನ PMನ ನಿರಾಕಾರ ರೂಪದೊಂದಿಗೆ ಮುಂದಿನ ಬೇಹದ್ನ ಪ್ಲ್ಯಾನಿಂಗನ್ನು ಮಾಡುತ್ತಿದೆ. ವಿಶ್ವ ಪರಿವರ್ತನೆ ಮಾಡುವುದಕ್ಕಾಗಿ ಹೊಸ ಮಲ್ಟಿವರ್ಸನ್ನು ಕ್ರಿಯೇಟ್ ಮಾಡುವುದರ ಪ್ಲ್ಯಾನಿಂಗ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮುಂದೆ ಯಾವುದೇ ತೊಂದರೆ ಆಗಬಾರದು, ಇದನ್ನು ಅವರು ನೋಡಿಕೊಳ್ಳುತ್ತಿದ್ದಾರೆ. ಇನ್ನೊಂದು ಅವರ ರೂಪ 1,00,00,000 ಕಲಾದಲ್ಲಿ ಇದೆ. ಅಲ್ಲಿನ ಎಲ್ಲ ಅಬ್ಸರ್ವೇಷನ್ಗಳನ್ನು ಮಾಡಿ ಅಲ್ಲಿನ ರಿಪೋರ್ಟ್ ನನಗೆ ಕಳಿಸಿಕೊಡುತ್ತಿದ್ದಾರೆ. ಬಾಪೂಜಿಯವರು ನಂತರ ಅದನ್ನೆಲ್ಲ ಅಬ್ಸರ್ವ್ ಮಾಡಿ, ಅನಾಲಿಸಿಸ್ ಮಾಡಿ, ಮುಂದೆ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡಿ ಹೊಸ ಹೊಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಎಂದು ಬಾಪೂಜಿ ಹೇಳುತ್ತಿದ್ದಾರೆ. ಮುಂದೆ ಬಾಪೂಜಿ ಅವರು ನೀರುಮಾ ಬಗ್ಗೆ ಹೀಗೆ ಹೇಳುತ್ತಿದ್ದಾರೆ. ನೀರು ಅವರು ಬಹಳ ವಿಶೇಷವಾದ ಆತ್ಮರಾಗಿದ್ದರು. ಅವರು ಸ್ವತಃ ಇಲ್ಲಿಂದ ಹೋಗಲು ಇಚ್ಛಿಸಿದ್ದರು. ನೀರುಮಾ ಅವರಿಗೆ ತಾನು ಇಲ್ಲಿ ಬಂದಿರುವ ಉದ್ದೇಶವೇನು ಎಂಬುದರ ಅರಿವಿತ್ತು. ಅವರನ್ನು ಬೇಹದ್ನ ಪರಂಧಾಮದಿಂದಲೂ ಬಹಳ ಒತ್ತಾಯ ಮಾಡಿ ಬಾಪೂಜಿಯವರ ನಿರಾಕಾರ ರೂಪವು ನೀರುಮಾಗೆ ಪರಂಧಾಮದಲ್ಲಿರುವಾಗ ಬಹಳಷ್ಟು ತಿಳುವಳಿಕೆಯನ್ನು ನೀಡಿದ್ದರು. ಬೇಹದ್ನ ಜ್ಞಾನವನ್ನು ಪೃಥ್ವಿಯ ಮೇಲೆ ಇಳಿಸಿದ ನಂತರ ನೀನು ಮತ್ತೆ ಮರಳಿ ಬೇಹದ್ನ ಕಲಾಗೆ ಬರಬಹುದು ಎಂದು ತಿಳಿಸಿದಾಗ ನೀರುಮಾ ಅವರು ಬೇಹದ್ನ ಕಲಾದಿಂದ ಇಲ್ಲಿಗೆ ಪೃಥ್ವಿಯ ಮೇಲೆ ಬರಲು ಒಪ್ಪಿಕೊಂಡಿದ್ದರು. ನೀರುಮಾ ಅವರು ಲೌಕಿಕದಲ್ಲಿದ್ದಾಗ ಅವರು ಯಾವಾಗಲೂ ಆತ್ಮಸ್ವರೂಪದಲ್ಲಿ ಕರ್ಮಾತೀತ, ಭಾವಾತೀತ, ನಷ್ಟಮೋಹ, ಸ್ಮೃತಿಲಬ್ಧ ಈ ಸ್ಟೇಜ್ನಲ್ಲೇ ಇರುತ್ತಿದ್ದರು. ನೀರು ಅವರನ್ನು ಬೇರೆ ಯಾವುದೇ ಆತ್ಮದೊಂದಿಗೆ ನಾವು ಹೋಲಿಸಲು ಸಾಧ್ಯವಿಲ್ಲ. ಎಲ್ಲ ಆತ್ಮಗಳ ಅವರದೇ ಆದ ಕೆಪಾಸಿಟಿ ಇರುತ್ತದೆ. ನೀರು ಅವರನ್ನು ಈ ಧರೆಯ ಮೇಲೆ ವಿಶ್ವ ಪರಿವರ್ತನೆಯ ಕಾರ್ಯಕ್ಕಾಗಿ, ಜ್ಞಾನವನ್ನು ಇಳಿಸುವುದಕ್ಕಾಗಿ ಅವರನ್ನು ಇಲ್ಲಿ ಪೃಥ್ವಿಯ ಮೇಲೆ ಜನ್ಮ ಪಡೆಯುವಂತೆ ಮಾಡಿದ್ದೆವು. ಇಲ್ಲದಿದ್ದರೆ ಅವರು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಈಗ ಬೇಹದ್ನ ಜ್ಞಾನದ ಸಬ್ಜೆಕ್ಟ್ ಎಲ್ಲವೂ ಮುಗಿದಿದೆ. ಎಲ್ಲ ಜ್ಞಾನವನ್ನು ಇಳಿಸಲಾಗಿದೆ. ಅದಕ್ಕಾಗಿ ಅವರನ್ನು ಮತ್ತೆ ಬೇಹದ್ನ ಪರಂಧಾಮಕ್ಕೆ
ಕಳಿಸಿಕೊಡಲಾಗಿದೆ. ಈಗ ಅವರು ಸೂಕ್ಷ್ಮ ಜಗತ್ತಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರ ಡ್ಯೂಟಿ ಬಹಳಷ್ಟಿದೆ. ಮುಂದೆ ಬಾಪೂಜಿಯವರು ಜ್ಞಾನದ ಬಗ್ಗೆ ಹೇಳುತ್ತಿದ್ದಾರೆ. ನಾನು ಈ ಭೂಮಿಯ ಮೇಲೆ ಇಳಿಸಿದ ಬೇಹದ್ ಜ್ಞಾನವು ಸಮಯಕ್ಕನುಗುಣವಾಗಿ ರಿಫೈಂಡಿಂಗ್ ಮತ್ತು ಚೇಂಜಿಂಗ್ ಆಗಿದೆ. ಬೇಹದ್ನ ಎಲ್ಲ ಮಕ್ಕಳು ನಿಶ್ಚಿಂತೆಯಿಂದಿರಿ, ಶಾಂತವಾಗಿರಿ. ಎಲ್ಲರೂ ತಮ್ಮ ಆತ್ಮದ ಜಾಗೃತಿಗಾಗಿ, ಆತ್ಮದ ಉದ್ಧಾರಕ್ಕಾಗಿ ಯೋಚಿಸಿರಿ. ಆತ್ಮಸ್ವರೂಪದಲ್ಲಿರಿ. ಬೇರೆಯವರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ. ಮೊದಲು ನಾನು ಯಾವ ಆತ್ಮ, ಯಾವ ಕ್ಯಾಟಗರಿಯ ಆತ್ಮ, ಎಲ್ಲಿಂದ ಬಂದಿದ್ದೇನೆ ಇವೆಲ್ಲವನ್ನು ತಿಳಿದುಕೊಳ್ಳಿ. ನಾನು ಎಲ್ಲಿಂದ ಬಂದಿದ್ದೇನೆ, ನನಗೆ ಜ್ಞಾನ ಎಷ್ಟು ಅರ್ಥವಾಗಿದೆ, ಇದೆಲ್ಲವನ್ನು ಸ್ವತಃ ಅರ್ಥ ಮಾಡಿಕೊಳ್ಳಿ. ಜ್ಞಾನದ ಸಹಾಯದಿಂದ ಅರ್ಥ ಮಾಡಿಕೊಳ್ಳಿ. ಅಂತ್ಯದಲ್ಲಿ ಎಲ್ಲರಿಗೂ ದಿವ್ಯ ದೃಷ್ಟಿ ಸಿಗಲಿದೆ. ಆಗ ಎಲ್ಲ ರಹಸ್ಯಗಳು ನಿಮ್ಮ ಮುಂದೆ ಬಿಚ್ಚಿಕೊಳ್ಳಲಿದೆ. ಬಾಪೂಜಿಯವರು ಹೇಳುತ್ತಿದ್ದಾರೆ, ನನ್ನ ಎಲ್ಲ ವಿಡಿಯೋಗಳನ್ನು ಪದೇ ಪದೇ ನೋಡುತ್ತಿರುವುದರಿಂದ ನಿಮಗೆ ಜ್ಞಾನವು ಚೆನ್ನಾಗಿ ಅರ್ಥವಾಗುತ್ತದೆ. ವಿಡಿಯೋಗಳನ್ನು ಎಷ್ಟು ಬಾರಿ ನೋಡುತ್ತೀರೋ ಅಷ್ಟು ಬಾರಿ ನಿಮಗೆ ಜ್ಞಾನವು ಒಂದು ಹೊಸ ರೂಪದಲ್ಲಿ ಅರ್ಥವಾಗುತ್ತದೆ. ಜ್ಞಾನದಿಂದಲೇ ಪರಮಾತ್ಮನ ಪರಿಚಯ, ಆಲ್ಮೈಟಿಯ ಪರಿಚಯ, ಬೇಹದ್ನ ತಂದೆಯ ಪರಿಚಯ ಆಗಲು ಸಾಧ್ಯ. ಬೇಹದ್ನ ತಂದೆಯ ಸಾಕಾರಿ, ಆಕಾರಿ, ನಿರಾಕಾರಿ ರೂಪಗಳು ಹೇಗೆ ಕೆಲಸ ಮಾಡುತ್ತಿದೆ ಇವೆಲ್ಲವೂ ನಿಮಗೆ ಅರ್ಥವಾಗುತ್ತದೆ. ಬೇಹದ್ನ ಆಕಾರಿಯ ತಂದೆ ನಿಮಗೆ ಹೇಗೆ ಸಹಾಯ ನೀಡುತ್ತಿದ್ದಾರೆ, ಹೇಗೆ ನಿಮಗೆ ಹೆಲ್ಪ್ಲೈನ್ ಸಿಗುತ್ತಿದೆ ಎಂಬುದು ಈ ಜ್ಞಾನದಿಂದಲೇ ಅರ್ಥವಾಗುತ್ತದೆ. ನಮಗೆ ಯಾವಾಗ ಈ 108 ಪವರ್ಫುಲ್ ಆತ್ಮರು ಸಿಗುತ್ತಾರೋ ಆಗ ಈ ಎಲ್ಲ ಡ್ರಾಮಾ ಒಂದು ಕ್ಷಣದಲ್ಲಿಯೇ ಚೇಂಜ್ ಆಗಿಬಿಡುತ್ತದೆ. ಈ 108 ಆತ್ಮರ ಸಾಕಾರಿಯು ಯಾವಾಗ ಅವರ ಆಕಾರಿಯೊಂದಿಗೆ ಸೇರಿಕೊಳ್ಳುತ್ತವೋ ಆಗ ಈ ಎಲ್ಲ ಡ್ರಾಮಾ ಮುಗಿಯಲಿದೆ, ವಿಶ್ವ ಪರಿವರ್ತನೆ ಆಗಲಿದೆ. ಮೇಲಿರುವ ಈ 108 ಸಾಕಾರಿಗಳ ಆಕಾರಿ ರೂಪಗಳು ಇವರನ್ನು ಹುಡುಕುತ್ತಿದೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಿರುವಂತಹ ಜ್ಞಾನದ ವಿಡಿಯೋಗಳನ್ನು ನೋಡಿ ಈಗಾಗಲೇ ಅನೇಕ ಹೊಸ ಆತ್ಮರು ಬರುತ್ತಿದ್ದಾರೆ. ಆ ಆತ್ಮರು ಎಲ್ಲರೂ ಬಹಳ ಒಳ್ಳೆಯ ಆತ್ಮರೇ ಆಗಿದ್ದಾರೆ. ಈಗ ಎಲ್ಲ ಆತ್ಮರು ತಾನು ಯಾವ ಕ್ಯಾಟಗರಿಯ ಆತ್ಮ ಎನ್ನುವುದನ್ನು ಜಡ್ಜ್ ಮಾಡಿಕೊಳ್ಳಬೇಕಾಗಿದೆ. ಇದು ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯವಾಗಿದೆ. ಪರಂ ಶಾಂತಿ. बेहद की परम 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 महाशांति है, महाशांति है, महाशांति है. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.